ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬೇವೂರು, ಕೊಪ್ಪಳ ತಾಲೂಕಿನ ಅಳವುಂಡಿ ಈ 2 ಪಾಯಿಂಟ್ನಲ್ಲಿ ಮಾತ್ರ ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನ ಪ್ರಾರಂಭಿಸಿದ್ದಾರೆ. ಅತಿ ಹೆಚ್ಚು ಕುಸುಬೆ ಬೆಳೆದಿರುವ 3 ತಾಲೂಕಿನ ರೈತರಿಗೆ ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನ ಪ್ರಾರಂಭಿಸಿಲ್ಲ. 3 ತಾಲೂಕಿನ ರೈತರು ಎಲ್ಲಿಗೆ ಹೋಗಬೇಕು? ಶೀಘ್ರದಲ್ಲೇ ಅತಿ ಹೆಚ್ಚು ಕುಸುಬೆ ಬೆಳೆಯುವ ತಾಲೂಕಿನಲ್ಲಿ ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಬೇಕು. ಜೊತೆಗೆ ಕಡಲೆ ಜೋಳದ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದ್ದಾರೆ. ಈ 3 ತಾಲೂಕಿನಲ್ಲಿ ವಿವಿಧ ಬೆಳೆಗಳ ಖರೀದಿ ಕೇಂದ್ರದ ಪಾಯಿಂಟ್ ಇದ್ರೂ ಕೂಡ ಜಿಲ್ಲೆಯ ಕೃಷಿ ಮಾರಾಟಾಧಿಕಾರಿಗಳು ಕುಸುಬೆ ಬೆಳೆಯುವ ಬಿಟ್ಟಿರುವ ತಾಲೂಕು ಕುಕನೂರು, ಯಲಬುರ್ಗಾ, ಕುಷ್ಟಗಿ ಈ 3 ತಾಲೂಕಿನಲ್ಲಿ ಖರೀದಿ ಕೇಂದ್ರ ಪಾಯಿಂಟ್ ಬಿಟ್ಟು ಕುಸುಬೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನ ಬೇವೂರು, ಅಳವುಂಡಿ ಈ 2 ಪಾಯಿಂಟ್ನಲ್ಲಿ ಮಾತ್ರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ 3 ತಾಲೂಕಿನ ರೈತರಿಗೆ ಸರ್ಕಾರ ಅನ್ಯಾಯ ಮಾಡಿದೆ. ರೈತರು ಯಾವ ತಾಲೂಕಿನಲ್ಲಿ ಹೆಚ್ಚು ಕುಸುಬೆಯನ್ನ ಬೆಳೆಯುತ್ತಾರೆ ಅದನ್ನ ಅಧಿಕಾರಿಗಳು ಪರಿಶೀಲಿಸಿ ತಾಲೂಕಿನ ಎಲ್ಲಾ ರೈತರ ಕುಸುಬೆಯನ್ನ ಬೆಂಬಲ ಬೆಲೆಯಲ್ಲಿ ಕುಸುಬೆಗೆ ಬೆಂಬಲ ಕೊಟ್ಟು ಖರೀದಿ ಕೇಂದ್ರವನ್ನ ಪ್ರಾರಂಭಿಸಬೇಕು ಎಂದು ಗ್ರಾಮದ ರೈತ ಶಶಿಧರ್ ಮಾದನೂರ ಇವರು ಆಗ್ರಹಿಸಿದರು. ಇದರ ಜೊತೆಗೆ ಏಕಕಾಲಕ್ಕೆ ಕಡಲೆ ಜೋಳ ವಿವಿಧ ಬೆಳೆಗಳನ್ನ ಬೆಂಬಲ ಬೆಲೆಯಲ್ಲಿ ಸರ್ಕಾರ ಖರೀದಿ ಮಾಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದ್ದಾರೆ. ಹೌದು, ಮುಂದೆ ಬೆಲೆ ಬರಬಹುದು ಎಂಬ ಕಾರಣದಿಂದ ರೈತರು ಕಡಲೆ ಬೆಳೆ ಜೋಳವನ್ನ ಕೆಲವು ರೈತರು ಮನೆಯಲ್ಲಿ ಹೆಚ್ಚಿದ್ರೆ, ಇನ್ನು ಕೆಲವು ರೈತರು ಹೊಲದಲ್ಲಿ ನಿಟ್ಟು ಹಚ್ಚಿ ರೈತರು ಕಡಲೆ ಬೆಂಬಲ ಬೆಲೆಯನ್ನ ಕಾಯುತ್ತಾ ಕುಳಿತಿದ್ದಾರೆ. ಕೊನೆಯ ಬಾರಿಗಾದ್ರೂ ಸರ್ಕಾರ ರೈತರ ಕಡಲೆಯನ್ನ ಜೋಳವನ್ನ ಏಕಕಾಲಕ್ಕೆ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಬೇಕು ಅಂತ ಗ್ರಾಮದ ರೈತ ಅಜ್ಜಪ್ಪ ಗಂಗೋಜಿ ಇವರು ಆಗ್ರಹ ಮಾಡಿದ್ದಾರೆ. ಅಧಿಕಾರಿಗಳು ಕೊಪ್ಪಳ ಜಿಲ್ಲೆಯಲ್ಲಿ ಕುಸುಬೆ ಕೇಂದ್ರ ಪ್ರಾರಂಭ ಮಾಡಿದ್ದಾರೆ ಅಧಿಕಾರಿಗಳು. ಆಮೇಲೆ ಏನಾಗುತ್ತೆ ಅಂದ್ರೆ ಇವತ್ತು ಯಲಬುರ್ಗಾ ತಾಲೂಕಿನ ಬೇವೂರು ಪಾಯಿಂಟ್ನಲ್ಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.